ಆರಂಭದಲ್ಲೇ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ವಿಘ್ನ ಬಂದಂತೆ ಕಾಣ್ತಾ ಇದೆ. ಹಿರಿಯ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆ ಪ್ರಮಾಣ ವಚನ, ಇಂದು ಸಂಜೆ ರಾಜೀನಾಮೆ ಕೊಡ್ತಾರಾ ರಾಮಲಿಂಗಾರೆಡ್ಡಿ? ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದ್ದಾರೆ, ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಕೋಪದಿಂದ ಬುಸುಗುಟ್ತಾ ಇದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಕಾಂಜಿ ಪಿಂಜಿ ಖಾತೆಯನ್ನ ಕೊಟ್ಟು ನನಗೆ ಅಪಮಾನ ಮಾಡ್ತೀರಾ ಅಂತ ಕೋಪಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕೊಡೋದಾದ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ. ಕೆಲಸಕ್ಕೆ ಬಾರದಂತಹ ಸಣ್ಣ ಪುಟ್ಟ ಖಾತೆಗಳು ಯಾಕೆ? ಜಲಸಂಪನ್ಮೂಲ ಖಾತೆ ನನಗೆ ಯಾಕೆ? ನನಗದು ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರ ವಾದ. ಆಕ್ರೋಶಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಯಾವುದೋ ಕಾಂಜಿ ಪಿಂಜಿ ಖಾತೆ ನನಗೆ ಬೇಕಾಗಿಲ್ಲ. ಕೊಡೋದಾದ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ತಾವು ನೋಡ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ. ರಾಮಲಿಂಗಾರೆಡ್ಡಿ ಅವರ ಕೋಪ ಹೇಗೆ ಕಾಣಿಸ್ತಾ ಇದೆ ನೋಡಿ ತಾವು ವಿಜುವಲ್ಸ್ ನಲ್ಲಿ. ಬಹಳ ಸಂಯಮದಿಂದ ನಡೆದುಕೊಳ್ಳುವಂತಹ ರಾಜಕಾರಣಿ, ಮೃದು ಸ್ವಭಾವದ ರಾಜಕಾರಣಿ, ಮಿತಭಾಷಿಕ ರಾಜಕಾರಣಿ. ಅವರ ಮುಖ ಚಹರೆಯನ್ನು ನೋಡಬಹುದು ತಾವು. ಬಹಳ ಕೋಪಗೊಂಡಂತೆ ಕಾಣ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇಷ್ಟು ವರ್ಷಗಳ ಅನುಭವ, ಸಚಿವರಾಗಿ ಸಮರ್ಥವಾಗಿ ಒಂದಷ್ಟು ಇಲಾಖೆಗಳನ್ನು ನಡೆಸಿಕೊಂಡು ಹೋಗಿದ್ದಾರೆ. ಮುಜರಾಯಿ, ಸಾರಿಗೆ ಇಲಾಖೆಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥವರು ರಾಮಲಿಂಗಾರೆಡ್ಡಿ ಅವರು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ, ಎಲ್ಲರ ವಿಶ್ವಾಸ ಗಳಿಸುವಲ್ಲಿ ಒಂದು ರೀತಿ ರಾಮಲಿಂಗಾರೆಡ್ಡಿ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಅವರ ಪಕ್ಕ ರಾಮಲಿಂಗಾರೆಡ್ಡಿ ಅವರು ಕೂತಿದ್ದಾರೆ. ಅವರ ಮುಖಭಾವವನ್ನು ಗಮನಿಸಿ, ಎಷ್ಟು ಸಪ್ಪಗೆ, ಕೋಪ ಒಂದು ಕಡೆ, ಬೇಜಾರು ಒಂದು ಕಡೆ. ನನ್ನಂಥ ಹಿರಿಯ ರಾಜಕಾರಣಿಯನ್ನ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದೆಯಾ ಅಂತ. ಡಿಕೆಶಿ ಅವರ ಸಂಪುಟದಲ್ಲಿದ್ದಾರೆ, ಆದರೆ ಅವರು ನಿರೀಕ್ಷಿಸ್ತಾ ಇರುವಂತಹ ಖಾತೆ ಅವರಿಗೆ ಕೊಡ್ತಾ ಇಲ್ಲ. ಯಾವುದೋ ಸಣ್ಣ ಪುಟ್ಟ ಖಾತೆ ಕೊಡ್ತಾ ಇದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರ ಡಿಮ್ಯಾಂಡ್, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಿ, ಸಣ್ಣ ಪುಟ್ಟದ್ದು ಬೇಡ ಅಂತ. ಇದು ಇವರ ಕೋಪ, ಸಿಟ್ಟು ಅವರ ಕಾರ್ಯಕರ್ತರಲ್ಲೂ ಕೂಡ ಬೇಸರಕ್ಕೆ ಕಾರಣವಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅಂತ ನಾಯಕರನ್ನೇ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರೆ ಹೇಗೆ ಕಾಂಗ್ರೆಸ್ ಪಕ್ಷದ ಕಥೆ? ಅವರೇನಾದರೂ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ನಾವು ಕೂಡ ನಮ್ಮ ಪದವಿಗಳಿಗೆ ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಕಾರ್ಯಕರ್ತರು, ಅವರ ಬೆಂಬಲಿಗರು, ಅಭಿಮಾನಿಗಳು ಈಗ ಆಕ್ರೋಶ ಭರಿತರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಿಟಿಎಂ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಶಾಸಕರು, ಹಿರಿಯ ರಾಜಕಾರಣಿ, ಸಚಿವರಾಗಿ ಬಹಳಷ್ಟು ಅನುಭವ ಇದೆ. ಇಂಥವರಿಗೆ ಈ ಥರದ ಪರಿಸ್ಥಿತಿಯ ನಗರಾಭಿವೃದ್ಧಿ ಖಾತೆ ಕೊಡದಿದ್ರೆ ಸಚಿವ ಸಂಪುಟವೇ ಬೇಡ ಅಂತ ಹೇಳ್ತಾ ಇದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು.
ಹಿರಿಯರಿದ್ದಾರೆ, ಸೀನಿಯರ್ ಆದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಈ ರೀತಿಯಾಗಿ ಅವಮಾನ ಮಾಡೋದು ಸರಿಯಲ್ಲ ಅಂತ. ಈ ಹಿಂದೆ ಗೃಹ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಎಲ್ಲ ಇಲಾಖೆಗಳನ್ನು ನಿಭಾಯಿಸಿರುವಂತಹ ಹೆಗ್ಗಳಿಕೆ. ಜೂನಿಯರ್ಗೆ ಗೃಹ ಖಾತೆಯನ್ನು ಕೊಟ್ಟು ಸೀನಿಯರ್ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನ ಆಗ್ತಾ ಇದೆಯಾ? ಸಂಭಾವಿತರು ಅನ್ಸ್ಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲೇ ಆಕ್ರೋಶ ಕೇಳಿ ಬರ್ತಾ ಇದೆ. ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ವಿವಾದಗಳಿಲ್ಲ, ಸಚಿವ ಸ್ಥಾನಕ್ಕೂ ಲಾಬಿ ಮಾಡಿಲ್ಲ. ಈ ರೀತಿಯಾಗಿ ಘನತೆ ಮೆರೆದಂಥವರು ರಾಮಲಿಂಗಾರೆಡ್ಡಿ ಅವರು. ಇಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನ ಮಾಡುವಂಥದ್ದು ಸರಿನಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇಫ್ ಇನ್ ಕೇಸ್ ರಾಮಲಿಂಗಾರೆಡ್ಡಿ ಅವರೇನಾದರೂ ರಾಜೀನಾಮೆ ಕೊಟ್ಟು ಬಿಟ್ಟರೆ ಸಾವಿರಾರು ಜನ ಕಾರ್ಯಕರ್ತರು ಕೂಡ ನಾವು ರಾಜೀನಾಮೆ ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದಾರಂತೆ. ಬಹಳ ಸಂಭಾವಿತರು ರಾಮಲಿಂಗಾರೆಡ್ಡಿ ಅವರು. ತಾವು ನೋಡ್ತಾ ಇದ್ದೀರಾ ಅವರ ಅಸಮಾಧಾನ ಯಾವ ಮಟ್ಟಕ್ಕಿದೆ ಅಂತ. ಯಾವುದನ್ನೂ ಕೂಡ ಆಕಾಂಕ್ಷಿಸಿರಲಿಲ್ಲ ರಾಮಲಿಂಗಾರೆಡ್ಡಿ ಅವರು. ತಮಗೆ ಬಂದದ್ದನ್ನ ಸಮರ್ಥವಾಗಿ ನಿಭಾಯಿಸಿರುವಂತಹ ಹೆಗ್ಗಳಿಕೆ. ಲಾಬಿ ಮಾಡಿಲ್ಲ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಕಾಂಟ್ರವರ್ಸಿ ಇಲ್ಲ. ಅಂತಹ ಸೀನಿಯರ್ ಮೋಸ್ಟ್ ಪರ್ಸನ್, ಅನುಭವಿ ರಾಜಕಾರಣಿ, ಅವರಿಗಿಂತ ಸಣ್ಣವರಿಗೆ ಗೃಹ ಇಲಾಖೆ ಕೊಡ್ತಾ ಇದ್ದಾರೆ, ಇವರಿಗೆ ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತ ಕಾರ್ಯಕರ್ತರಲ್ಲಿ ಆಕ್ರೋಶ. ಇಂತಹ ಹಿರಿಯರಿಗೆ ಈ ರೀತಿ ಅವಮಾನಿಸುವುದು ಸರಿಯಾ ಅಂತ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾ, ರಾಮಲಿಂಗಾರೆಡ್ಡಿ ಅವರಂತಹ ಅನುಭವಿ ರಾಜಕಾರಣಿಗೆ ತಾವು ಕೇಳ್ತಾ ಇರುವಂತಹ ಖಾತೆಯನ್ನ ಕೊಡ್ತಾ ಇಲ್ಲ ಅನ್ನುವುದಕ್ಕೆ ಅಸಮಾಧಾನಿತರಾಗಿದ್ದಾರೆ. ಸಂಜೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಏನೆಲ್ಲ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸಂತೋಷ್, ಇದೀಗ ಏನು ನಿನ್ನೆ ಅಷ್ಟೇ ಸಚಿವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಪ್ರಮಾಣ ವಚನ ಸ್ವೀಕಾರ ಆಗ್ತಿದ್ದಂಗೆ ಇದೀಗ ಖಾತೆ ಹಂಚಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಸಾರಿಗೆ ಇಲಾಖೆಯನ್ನು ನಿಭಾಯಿಸಿದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಾರಿ ತಮ್ಮ ಒಂದು ಖಾತೆ ಬದಲಾವಣೆಗೂ ಕೂಡ ಮುಂದಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಒಂದ್ ಕಡೆ ಆದ್ರೆ, ಅದಕ್ಕೆ ಇದೀಗ ರಾಮಲಿಂಗಾರೆಡ್ಡಿ ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಅವರು ಬೇಡಿಕೆಯನ್ನ ಇಟ್ಟಿದ್ರು ಅಂತಕ್ಕಂಥ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಹಾಗಾಗಿ ಅವರೆಲ್ಲ ಒಂದ್ ಕಡೆ ಮತ್ತೆ ತಮ್ಮ ಒಂದು ಖಾತೆ ಬದಲಾವಣೆ ಬಗ್ಗೆಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೂ ಕೂಡ ಒಂದಿಷ್ಟು ಕಾಲ ಚರ್ಚೆ ಮಾಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದರ ಜೊತೆಗೇನೆ ಅವರ ಒಂದಿಷ್ಟು ಕಾರ್ಯಕರ್ತರುಗಳು ಕೂಡ ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಈ ಹಿಂದೆ ಬೆಂಗಳೂರಿನವರೇ ಆಗಿದ್ರು ಕೂಡ ರಾಮನಗರ ಗ್ರಾಮಾಂತರ ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡ್ರು. ಬೆಂಗಳೂರು ಒಂದು ಉಸ್ತುವಾರಿ ತ್ಯಾಗ ಮಾಡಿ ಬೇರೆ ಒಂದು ಜಾಗಕ್ಕೂ ಕೂಡ ಹೋಗಿ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಈ ರೀತಿಯಾದಂತಹ ಕಡೆಗಣನೆ ಅವಶ್ಯಕತೆ ಇರ್ಲಿಲ್ಲ. ಈ ಬಾರಿ ಆದ್ರೂ ಅವರನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು ಅಂತಕ್ಕಂಥ ಅಸಮಾಧಾನ ಒಂದ್ ಕಡೆ ಆದ್ರೆ, ನೇರವಾಗಿ ರಾಮಲಿಂಗಾರೆಡ್ಡಿ ಅವರೇ ಈ ರೀತಿಯಾದಂತಹ ಅಸಮಾಧಾನವನ್ನು ಕೂಡ ಸದ್ಯ ಹೊರಹಾಕಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ರೀತಿಯಾದಂತಹ ಚರ್ಚೆ ಆಗ್ಲಿ ಮಾತುಗಳಾಗ್ಲಿ ಇದುವರೆಗೂ ಕೂಡ ನನ್ನ ಬಳಿ ಯಾರು ಬಂದು ಮಾತಾಡ್ಲಿಲ್ಲ, ಚರ್ಚೆಯೂ ಕೂಡ ಮಾಡ್ಲಿಲ್ಲ, ಖಾತೆ ಬಗ್ಗೆ ಯಾರು ಕೂಡ ಬೇಡಿಕೆ ಇಟ್ಟಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಸದ್ಯ ಇದೀಗ ಅವರು ಕೂಡ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದೆಲ್ಲ ಊಹಾಪೋಹಗಳು, ನಾನು ಯಾವುದೇ ರೀತಿಯಾದಂತಹ ಖಾತೆ ಬಗ್ಗೆ ಚರ್ಚೆ ಮಾಡಿಲ್ಲ, ಮಾತುಕತೆ ಇಲ್ಲ, ಅಸಮಾಧಾನ ಹೊರ ಹಾಕಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಸದ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಕೊಟ್ಟಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ರೇಣುಕಾ ಡೀಟೇಲ್ಸ್ಗಾಗಿ. ಒಟ್ಟಾರೆ ಓರ್ವ ಹಿರಿಯ ರಾಜಕಾರಣಿಯನ್ನ ಈ ರೀತಿಯಾಗಿ ನಡೆಸ್ಕೊಳ್ಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಅವರ ಬೇಡಿಕೆ ಏನಿದೆ, ಸಚಿವ ಸ್ಥಾನದ ಆಕಾಂಕ್ಷಿ ಅಂತೂ ಅವರೇನು ಆಗಿರಲಿಲ್ಲ, ಅವರ ಅನುಭವ ಮತ್ತು ಹಿರಿತನದ ಆಧಾರದಲ್ಲಿ ತಾವು ಅವರಿಗೆ ಕೊಟ್ಟಿದ್ದೀರಾ.
ಅಂಥ ಸಂದರ್ಭದಲ್ಲಿ ಇಷ್ಟು ಸೀನಿಯರ್ ಮೋಸ್ಟ್ ಪರ್ಸನ್ಗೆ ಯಾವ ರೀತಿಯಾದಂಥ ಒಂದು ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರೇ ಅರ್ಥ ಮಾಡ್ಕೊಳ್ಬೇಕು. ಬಟ್ ಸ್ಟಿಲ್ ಜೂನಿಯರ್ಸ್ಗೆ ಇಂಥ ಪ್ರಬಲವಾದಂಥ ಖಾತೆ ಕೊಡ್ತಾ ಇದ್ದೀರಾ, ನನಗ್ಯಾಕೆ ಈ ಥರ ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ಕೂಡ ಅವರನ್ನು ಮನವೊಲಿಸಿ ಅವರಿಗೆ ಯಾವ ಖಾತೆಯನ್ನು ಕೇಳುತ್ತಾ ಇದ್ದಾರೆ ಅದನ್ನು ಕೊಟ್ಟು ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಕೈಯಲ್ಲಿರುತ್ತೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂಥದ್ದು ಇನ್ನೆರಡು ವರ್ಷ ಉತ್ತಮವಾದಂಥ ಆಡಳಿತ ಕೊಡಬೇಕು ಅಂತ ಎಲ್ಲ ತಯಾರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನು ಒಂದೇ ದಿನದಲ್ಲೇ ಆರಂಭಿಕ ದಿನಗಳಲ್ಲೇ ಒಂದು ರೀತಿಯಾದಂಥ ವಿಘ್ನ ಎದುರಾಗ್ತಾ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆಗಳು ಮತ್ತು ಕಾರ್ಯಕರ್ತರಲ್ಲಿ ಬೆಂಬಲಿಗರಲ್ಲಿ ಆಕ್ರೋಶ, ಈ ರೀತಿಯಾಗಿ ನಡೆಸ್ಕೊಳ್ಬಾರ್ದು ಇಂಥ ಸಂಭಾವಿತ ಹಿರಿಯ ರಾಜಕಾರಣಿಯನ್ನು ಅಂತ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಅಪೇಕ್ಷೆ ಏನಿದೆ ಅದರ ಅನುಸಾರ ಅವರಿಗೆ ಖಾತೆಯನ್ನು ಕೊಡಿ, ಅವರಿಂದ ಒಳ್ಳೆಯ ಕೆಲಸಗಳನ್ನು ಯೋಜನೆಗಳನ್ನು ನಿರೀಕ್ಷಿಸಿ ನಿಮ್ಮ ಸರ್ಕಾರವೂ ಕೂಡ ಉತ್ತಮವಾದಂಥ ಆಡಳಿತವನ್ನು ಕೊಡುವಂಥ ಆಗಲಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಮಾತನಾಡ್ಕೊಳ್ತಾ ಇದ್ದಾರೆ.